ಖರ್ಗೆ ಇರಬಹುದು ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು, ಕಾಂಗ್ರೆಸ್ ನಾಯಕರು ಇರಬಹುದು, ಏನೇ ಸಮರ್ಥನೆ ಮಾಡಿಕೊಂಡ್ರು ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಚಿನ್ ಪಂಚನಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಈ ವಿಚಾರವಾಗಿ ಟಾಸ್ಕ್ ಅನ್ನ ಕೊಟ್ಟಿದೆ. ರಾಜ್ಯ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವರ ಹೆಸರು ತಳಕು ಹಾಕೊಂಡಿದೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು. ಹಾಗಾಗಿ ಅವರ ರಾಜೀನಾಮೆಯನ್ನ ಪಡೆಯುವ ತನಕ ನೀವು ಬಿಡಬಾರದು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರಂತೆ. ಅಲ್ಲದೆ ಸುಪಾರಿ ಕಿಲ್ಲರ್ ಅಂತ ಹೇಳಿ ಬಿಂಬಿಸೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅನ್ನುವಂತ ಮಾಹಿತಿ. ಯಾವ ಕಾರಣಕ್ಕೆ ಅಂದ್ರೆ ಆತ್ಮಹತ್ಯೆಗೆ ಶರಣಾದಂತಹ ಸಚಿನ್ ಪಂಚಾಳ್ ಗುತ್ತಿಗೆದಾರ ಏನಿದ್ದಾನೆ ಆತನ ಡೆತ್ ನೋಟ್ ನಲ್ಲಿ ಕೆಲ ಬಿಜೆಪಿ ನಾಯಕರ ಕೊಲೆಗೂ ಕೂಡ ಪ್ಲಾನ್ ಮಾಡಲಾಗಿತ್ತು ಅನ್ನುವಂಥ ವಿಚಾರಗಳು ಉಲ್ಲೇಖ ಆಗಿತ್ತು. ಹಾಗಾಗಿನೇ ಪ್ರಿಯಾಂಕ್ ಖರ್ಗೆ ಅವರನ್ನ ಸುಪಾರಿ ಕಿಲ್ಲರ್ ಅಂತ ಹೇಳಿ ಬಿಂಬಿಸುವುದಕ್ಕೂ ಕೂಡ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಲ್ರೆಡಿ ವಾಕ್ಸಮರವನ್ನ ಸಾರಿದೆ ಬಿಜೆಪಿ. ಅದರ ಜೊತೆಗೆ ಸುಪಾರಿ ಕಿಲ್ಲರ್ ಅಂತ ಹೇಳಿ ಬಿಂಬಿಸುವುದಕ್ಕೆ ಅಥವಾ ಈ ಪ್ರಕರಣವನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನ ಹಂಚ್ಕೊಳ್ಳೋದಾದ್ರೆ ಗಣಪತಿ. ವಿದ್ಯಾ, ಖಂಡಿತ ಈಗಾಗಲೇ ಡೆತ್ ನೋಟ್ ಪ್ರಕಾರ ಅಂದ್ರೆ ಏನ್ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆ ಡೆತ್ ನೋಟ್ ಪ್ರಕಾರ ಹೇಳೋದಾದ್ರೆ ಸುಪಾರಿ ಕಿಲ್ಲರ್ ಆಗಿದ್ರು ಅನ್ನೋದು ಅವರ ಆಪ್ತರು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿ ಅದನ್ನೇ ಅಸ್ತ್ರ ಮಾಡಿಕೊಂಡು ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಒಂದಷ್ಟು ರಾಜೀನಾಮೆಗೆ ಪಟ್ಟು ಹಿಡಿಯುವಂತದ್ದು, ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿ ಮಾಡ್ಬೇಕು ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಮೇಲೇನೆ ಒತ್ತಡವನ್ನ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರು ಅಂದ್ರೆ ಕಾರ್ಯಕರ್ತರ ಹೊರತಾಗಿ ಇವತ್ತು ರಾಜ್ಯ ನಾಯಕರೇ ಇವತ್ತು ಬೀದಿಗಿಳಿದು ಪ್ರಿಯಾಂಕ ಖರ್ಗೆ ವಿರುದ್ಧ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸುಪಾರಿ ಕಿಲ್ಲರ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೂಡ ಈಗಾಗಲೇ ಈ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ಅಂದ್ರೆ ಆ ಡೆತ್ ನೋಟ್ ಪ್ರಕಾರ ಏನಾದ್ರೂ ಕೂಡ ಅವರನ್ನ ಸುಪಾರಿ ಕಿಲ್ಲರ್ ಅಂತ ಬಿಂಬಿಸಿದ್ದೇ ಆದಲ್ಲಿ ಇಂದಿನ ಪ್ರಕರಣಗಳು ರೀಓಪನ್ ಮಾಡಬಹುದು. ಅಂದ್ರೆ ಕಲಬುರಗಿ ಇರ್ಬೋದು, ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರು ಕೂಡ ಪ್ರಕರಣಗಳು ಆಗಿದ್ದೇ ಆದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಈ ಸುಪಾರಿ ಕಿಲ್ಲರ್ ಅನ್ನೋ ಟ್ಯಾಗ್ ಲೈನ್ ಹಿಂದಿರುವಂತಹ ವ್ಯಕ್ತಿ ಆಗಿರ್ತಾರೆ. ಆ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಈಗಾಗಲೇ ಪ್ರತಿಭಟನೆ ಜೊತೆಗೆ ಆಕ್ರೋಶ ಜೊತೆಗೆ ಟೀಕೆಗಳನ್ನ ಈಗಾಗಲೇ ಮಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ನೇರವಾಗಿ ಹೇಳೋದಾದ್ರೆ ಕಾರ್ಯಕರ್ತರ ಹೊರತಾಗಿ ರಾಜ್ಯ ನಾಯಕರು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಹೊಸ ವರ್ಷದ ಆರಂಭದಲ್ಲಿ ಒಂದಷ್ಟು ಪ್ರತಿಭಟನೆಯ ರೂಪುರೇಷೆಗಳು ಈಗಾಗಲೇ ಮಾಡ್ತಿರುವಂತದ್ದು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಜೊತೆಗೆ ಹೈಕಮಾಂಡ್ ನಾಯಕರ ಒಂದಷ್ಟು ಸೂಚನೆ ಮೇರೆಗೆ ವಿಭಿನ್ನವಾದಂತ ಪ್ರತಿಭಟನೆ ಈಗ ನಿನ್ನೆಷ್ಟೇ ಪೋಸ್ಟರ್ ಅಭಿಯಾನ ಕೂಡ ಮಾಡಿದ್ರು. ಅದರ ಹೊರತಾಗಿ ಮತ್ತೇನಾದ್ರೂ ಕೂಡ ಮಾಡ್ಬೋದಂತ ಒಂದಷ್ಟು ಲೆಕ್ಕಾಚಾರಗಳು ಈಗಾಗಲೇ ನಡೀತಾ ಇರುವಂತದ್ದು. ನೋಡಿ, ರಾಜ್ಯ ಬಿಜೆಪಿಗೆ ಸರ್ಕಾರದ ಸಾಕಷ್ಟು ಮೈನಸ್ಗಳು ಸಿಕ್ಕಿತ್ತು. ಅಂದ್ರೆ ಮೂಡ, ವಾಲ್ಮೀಕಿ, ಬಾಣಂತಿಯರ ಕೇಸ್ ಇರ್ಬೋದು, ಅಬಕಾರಿಯ ಒಂದಷ್ಟು ಹಗರಣಗಳಿರ್ಬೋದು, ಸಾಕಷ್ಟು ಕೇಸ್ಗಳು ಸಿಕ್ಕಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರು ಅದನ್ನ ಕ್ಯಾರಿ ಮಾಡೋದ್ರಲ್ಲಿ ಸಾಕಷ್ಟು ಹಿಂದೆ ಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ಚಾಟಿ ಬೀಸಿದಂತ ಹೈಕಮಾಂಡ್ ನಾಯಕರು ಏನಾದ್ರೂ ಮಾಡಿ ಈ ಪ್ರಕರಣವನ್ನ ಕೈಗೆತ್ಕೊಂಡು ಒಂದು ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆ ಪಡಿಬೇಕು, ಜೊತೆಗೆ ಈ ಪ್ರಕರಣವನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗಿ ಸರ್ಕಾರವನ್ನ ಮುಜುಗರಕ್ಕೆ ಉಂಟು ಮಾಡಬೇಕು. ಹೀಗಾಗಿ ಈ ಸೂಚನೆಯ ಮೇರೆಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡು ಒಂದಷ್ಟು ಪ್ರತಿಭಟನೆಯ ರೂಪರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಹೋರಾಟದ ರೂಪರೇಷೆಗಳು ಕೂಡ ಹೊರಬರುತ್ತೆ. ಜೊತೆಗೆ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ರೆಡಿ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.